ನೀವು ತುಘಲಕ್ ಅನ್ನುವಂತಹ ಅರಸನ ಬಗ್ಗೆ ಕೇಳಿಯೇ ಇರ್ತೀರಿ. ಅವರು ಎಂಥ ಅರೆಹುಚ್ಚ, ಅವರು ಎಲ್ಲಾ ರೀತಿ ಆಡಳಿತದಲ್ಲಿ ಯಾವ ರೀತಿ ಹುಚ್ಚುತನ ಮೆರಿತಾ ಇದ್ರು. ಈ ತುಘಲಕ್ ದರ್ಬಾರ್ ಅಂತ ಹೇಳ್ತಿರ್ತೀವಲ್ಲ ನಾವು, ತುಘಲಕ್ ದರ್ಬಾರ್ ಮತ್ತು ತುಘಲಕರ ಟೀಮ್, ಅದೇ ರೀತಿ ಒಬ್ಬ ಅರೆಹುಚ್ಚ. ಈತ ಅರೆಹುಚ್ಚ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅದೇ ತುಘಲಕ್ ಮತ್ತೆ ಹುಟ್ಟಿದಾನೆ. ಅಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷ ಕೂಡ ಆಗಿದ್ದಾನೆ. ಅವನು ಮಾಡ್ತಾ ಇರೋ ಹುಚ್ಚಾಟ ಕಂಡು ಇಡೀ ವಿಶ್ವವೇ ದಂಗಾಗಿದೆ. ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡ್ಕೊಂಬ. ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ್ರೆ ಜಗತ್ತು ಬೆಚ್ಚಿ ಬೀಳ್ತದೆ. ಇಂತಹ ಅರೆಹುಚ್ಚನನ್ನ ಯಾಕಾದ್ರೂ ಆಯ್ಕೆ ಮಾಡಿದ್ವಿ ಅಂತ ಅಮೆರಿಕ ಜನರು ಹಣೆ ಚೆಚ್ಕೊಳ್ತಿದ್ದಾರೆ. ಅದೇ ಟ್ರಂಪ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮತ್ತೆ ಹೆಚ್ಚಾಯಿತು ಡೊನಾಲ್ಡ್ ಟ್ರಂಪ್ ಹುಚ್ಚು. 3 ದೇಶ ಒಳಗೊಂಡ ಮ್ಯಾಪ್ ಬಿಡುಗಡೆ. ಗ್ರೀನ್ಲ್ಯಾಂಡ್ ಖರೀದಿ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಶೇಕಡಾ 10% ತೆರಿಗೆ ಹಾಕಲಾಗಿದೆ. ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಅದು ಹೀಗಿದೆ. ಅಮೆರಿಕದ ಮುಟ್ಟಾಳ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಈ ಮ್ಯಾಪ್ನಲ್ಲಿ ವೆನೆಜುವೆಲಾ, ಗ್ರೀನ್ಲ್ಯಾಂಡ್, ಕೆನಡಾವನ್ನ ಅಮೆರಿಕದ ಭಾಗ ಅಂತ ತೋರಿಸಲಾಗಿದೆ. ಎಐ ಬಳಸಿ ಮಾಡಿದ ಮ್ಯಾಪ್ ಅನ್ನು ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಬಗ್ಗೆ ಯುರೋಪಿಯನ್ ಯೂನಿಯನ್ ನಾಯಕರು ವಿರೋಧ ಮಾಡುತ್ತಾ ಇದ್ದಾರೆ. ಈ ಎಲ್ಲಾ ನಾಯಕರ ವಿರುದ್ಧ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರ ಬೆನ್ನಲ್ಲೇ ಮ್ಯಾಪ್ ರಿಲೀಸ್ ಮಾಡಲಾಗಿದೆ. ಟ್ರಂಪ್ ಹುಚ್ಚಾಟ ಕಂಡು ಕೆರಳಿದ ವಿಶ್ವ ನಾಯಕರು. ಅಮೆರಿಕ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇಶ, ಅತ್ಯಂತ ಬಲಿಷ್ಠ ಸೇನೆ ಹೊಂದಿರೋ ದೇಶ. ಆದ್ದರಿಂದ ನಮ್ಮನ್ನ ಯಾರೂ ಕೆಣಕೋದಿಲ್ಲ ಎಂಬ ಹುಂಬ ಧೈರ್ಯದಿಂದ ಟ್ರಂಪ್ ಹುಚ್ಚಾಟ ಮಾಡುತ್ತಿದ್ದಾರೆ. ಅದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ತುಘಲಕ್ ಅನ್ನುವಂತಹ ಅರಸನ ಬಗ್ಗೆ ಕೇಳಿಯೇ ಇರ್ತೀರಿ. ಅವರು ಎಂಥ ಅರೆಹುಚ್ಚ, ಅವರು ಎಲ್ಲಾ ರೀತಿ ಆಡಳಿತದಲ್ಲಿ ಯಾವ ರೀತಿ ಹುಚ್ಚುತನ ಮೆರಿತಾ ಇದ್ರು. ಈ ತುಘಲಕ್ ದರ್ಬಾರ್ ಅಂತ ಹೇಳ್ತಿರ್ತೀವಲ್ಲ ನಾವು, ತುಘಲಕ್ ದರ್ಬಾರ್ ಮತ್ತು ತುಘಲಕರ ಟೀಮ್, ಅದೇ ರೀತಿ ಒಬ್ಬ ಅರೆಹುಚ್ಚ. ಈತ ಅರೆಹುಚ್ಚ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅದೇ ತುಘಲಕ್ ಮತ್ತೆ ಹುಟ್ಟಿದಾನೆ. ಅಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷ ಕೂಡ ಆಗಿದ್ದಾನೆ. ಅವನು ಮಾಡ್ತಾ ಇರೋ ಹುಚ್ಚಾಟ ಕಂಡು ಇಡೀ ವಿಶ್ವವೇ ದಂಗಾಗಿದೆ. ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡ್ಕೊಂಬ. ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ್ರೆ ಜಗತ್ತು ಬೆಚ್ಚಿ ಬೀಳ್ತದೆ. ಇಂತಹ ಅರೆಹುಚ್ಚನನ್ನ ಯಾಕಾದ್ರೂ ಆಯ್ಕೆ ಮಾಡಿದ್ವಿ ಅಂತ ಅಮೆರಿಕ ಜನರು ಹಣೆ ಚೆಚ್ಕೊಳ್ತಿದ್ದಾರೆ. ಅದೇ ಟ್ರಂಪ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮತ್ತೆ ಹೆಚ್ಚಾಯಿತು ಡೊನಾಲ್ಡ್ ಟ್ರಂಪ್ ಹುಚ್ಚು. 3 ದೇಶ ಒಳಗೊಂಡ ಮ್ಯಾಪ್ ಬಿಡುಗಡೆ. ಗ್ರೀನ್ಲ್ಯಾಂಡ್ ಖರೀದಿ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಶೇಕಡಾ 10% ತೆರಿಗೆ ಹಾಕಲಾಗಿದೆ. ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಅದು ಹೀಗಿದೆ. ಅಮೆರಿಕದ ಮುಟ್ಟಾಳ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಈ ಮ್ಯಾಪ್ನಲ್ಲಿ ವೆನೆಜುವೆಲಾ, ಗ್ರೀನ್ಲ್ಯಾಂಡ್, ಕೆನಡಾವನ್ನ ಅಮೆರಿಕದ ಭಾಗ ಅಂತ ತೋರಿಸಲಾಗಿದೆ. ಎಐ ಬಳಸಿ ಮಾಡಿದ ಮ್ಯಾಪ್ ಅನ್ನು ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಬಗ್ಗೆ ಯುರೋಪಿಯನ್ ಯೂನಿಯನ್ ನಾಯಕರು ವಿರೋಧ ಮಾಡುತ್ತಾ ಇದ್ದಾರೆ. ಈ ಎಲ್ಲಾ ನಾಯಕರ ವಿರುದ್ಧ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರ ಬೆನ್ನಲ್ಲೇ ಮ್ಯಾಪ್ ರಿಲೀಸ್ ಮಾಡಲಾಗಿದೆ. ಟ್ರಂಪ್ ಹುಚ್ಚಾಟ ಕಂಡು ಕೆರಳಿದ ವಿಶ್ವ ನಾಯಕರು. ಅಮೆರಿಕ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇಶ, ಅತ್ಯಂತ ಬಲಿಷ್ಠ ಸೇನೆ ಹೊಂದಿರೋ ದೇಶ. ಆದ್ದರಿಂದ ನಮ್ಮನ್ನ ಯಾರೂ ಕೆಣಕೋದಿಲ್ಲ ಎಂಬ ಹುಂಬ ಧೈರ್ಯದಿಂದ ಟ್ರಂಪ್ ಹುಚ್ಚಾಟ ಮಾಡುತ್ತಿದ್ದಾರೆ. ಅದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ನೀವು ತುಘಲಕ್ ಅನ್ನುವಂತಹ ಅರಸನ ಬಗ್ಗೆ ಕೇಳಿಯೇ ಇರ್ತೀರಿ. ಅವರು ಎಂಥ ಅರೆಹುಚ್ಚ, ಅವರು ಎಲ್ಲಾ ರೀತಿ ಆಡಳಿತದಲ್ಲಿ ಯಾವ ರೀತಿ ಹುಚ್ಚುತನ ಮೆರಿತಾ ಇದ್ರು. ಈ ತುಘಲಕ್ ದರ್ಬಾರ್ ಅಂತ ಹೇಳ್ತಿರ್ತೀವಲ್ಲ ನಾವು, ತುಘಲಕ್ ದರ್ಬಾರ್ ಮತ್ತು ತುಘಲಕರ ಟೀಮ್, ಅದೇ ರೀತಿ ಒಬ್ಬ ಅರೆಹುಚ್ಚ. ಈತ ಅರೆಹುಚ್ಚ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅದೇ ತುಘಲಕ್ ಮತ್ತೆ ಹುಟ್ಟಿದಾನೆ. ಅಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷ ಕೂಡ ಆಗಿದ್ದಾನೆ. ಅವನು ಮಾಡ್ತಾ ಇರೋ ಹುಚ್ಚಾಟ ಕಂಡು ಇಡೀ ವಿಶ್ವವೇ ದಂಗಾಗಿದೆ. ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡ್ಕೊಂಬ. ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ್ರೆ ಜಗತ್ತು ಬೆಚ್ಚಿ ಬೀಳ್ತದೆ. ಇಂತಹ ಅರೆಹುಚ್ಚನನ್ನ ಯಾಕಾದ್ರೂ ಆಯ್ಕೆ ಮಾಡಿದ್ವಿ ಅಂತ ಅಮೆರಿಕ ಜನರು ಹಣೆ ಚೆಚ್ಕೊಳ್ತಿದ್ದಾರೆ. ಅದೇ ಟ್ರಂಪ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮತ್ತೆ ಹೆಚ್ಚಾಯಿತು ಡೊನಾಲ್ಡ್ ಟ್ರಂಪ್ ಹುಚ್ಚು. 3 ದೇಶ ಒಳಗೊಂಡ ಮ್ಯಾಪ್ ಬಿಡುಗಡೆ. ಗ್ರೀನ್ಲ್ಯಾಂಡ್ ಖರೀದಿ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಶೇಕಡಾ 10% ತೆರಿಗೆ ಹಾಕಲಾಗಿದೆ. ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಅದು ಹೀಗಿದೆ. ಅಮೆರಿಕದ ಮುಟ್ಟಾಳ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಈ ಮ್ಯಾಪ್ನಲ್ಲಿ ವೆನೆಜುವೆಲಾ, ಗ್ರೀನ್ಲ್ಯಾಂಡ್, ಕೆನಡಾವನ್ನ ಅಮೆರಿಕದ ಭಾಗ ಅಂತ ತೋರಿಸಲಾಗಿದೆ. ಎಐ ಬಳಸಿ ಮಾಡಿದ ಮ್ಯಾಪ್ ಅನ್ನು ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಬಗ್ಗೆ ಯುರೋಪಿಯನ್ ಯೂನಿಯನ್ ನಾಯಕರು ವಿರೋಧ ಮಾಡುತ್ತಾ ಇದ್ದಾರೆ. ಈ ಎಲ್ಲಾ ನಾಯಕರ ವಿರುದ್ಧ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರ ಬೆನ್ನಲ್ಲೇ ಮ್ಯಾಪ್ ರಿಲೀಸ್ ಮಾಡಲಾಗಿದೆ. ಟ್ರಂಪ್ ಹುಚ್ಚಾಟ ಕಂಡು ಕೆರಳಿದ ವಿಶ್ವ ನಾಯಕರು. ಅಮೆರಿಕ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇಶ, ಅತ್ಯಂತ ಬಲಿಷ್ಠ ಸೇನೆ ಹೊಂದಿರೋ ದೇಶ. ಆದ್ದರಿಂದ ನಮ್ಮನ್ನ ಯಾರೂ ಕೆಡಕೋದಿಲ್ಲ ಎಂಬ ಹುಬ್ಬ ಧೈರ್ಯದಿಂದ ಟ್ರಂಪ್ ಹುಚ್ಚಾಟ ಮಾಡುತ್ತಿದ್ದಾರೆ. ಅದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ತುಘಲಕ್ ಅನ್ನುವಂತಹ ಅರಸನ ಬಗ್ಗೆ ಕೇಳಿಯೇ ಇರ್ತೀರಿ. ಅವರು ಎಂಥ ಅರೆಹುಚ್ಚ, ಅವರು ಎಲ್ಲಾ ರೀತಿ ಆಡಳಿತದಲ್ಲಿ ಯಾವ ರೀತಿ ಹುಚ್ಚುತನ ಮೆರಿತಾ ಇದ್ರು. ಈ ತುಘಲಕ್ ದರ್ಬಾರ್ ಅಂತ ಹೇಳ್ತಿರ್ತೀವಲ್ಲ ನಾವು, ತುಘಲಕ್ ದರ್ಬಾರ್ ಮತ್ತು ತುಘಲಕರ ಟೀಮ್, ಅದೇ ರೀತಿ ಒಬ್ಬ ಅರೆಹುಚ್ಚ. ಈತ ಅರೆಹುಚ್ಚ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅದೇ ತುಘಲಕ್ ಮತ್ತೆ ಹುಟ್ಟಿದಾನೆ. ಅಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷ ಕೂಡ ಆಗಿದ್ದಾನೆ. ಅವನು ಮಾಡ್ತಾ ಇರೋ ಹುಚ್ಚಾಟ ಕಂಡು ಇಡೀ ವಿಶ್ವವೇ ದಂಗಾಗಿದೆ. ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡ್ಕೊಂಬ. ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ್ರೆ ಜಗತ್ತು ಬೆಚ್ಚಿ ಬೀಳ್ತದೆ. ಇಂತಹ ಅರೆಹುಚ್ಚನನ್ನ ಯಾಕಾದ್ರೂ ಆಯ್ಕೆ ಮಾಡಿದ್ವಿ ಅಂತ ಅಮೆರಿಕ ಜನರು ಹಣೆ ಚೆಚ್ಕೊಳ್ತಿದ್ದಾರೆ. ಅದೇ ಟ್ರಂಪ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮತ್ತೆ ಹೆಚ್ಚಾಯಿತು ಡೊನಾಲ್ಡ್ ಟ್ರಂಪ್ ಹುಚ್ಚು. 3 ದೇಶ ಒಳಗೊಂಡ ಮ್ಯಾಪ್ ಬಿಡುಗಡೆ. ಗ್ರೀನ್ಲ್ಯಾಂಡ್ ಖರೀದಿ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಶೇಕಡಾ 10% ತೆರಿಗೆ ಹಾಕಲಾಗಿದೆ. ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಅದು ಹೀಗಿದೆ. ಅಮೆರಿಕದ ಮುಟ್ಟಾಳ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಈ ಮ್ಯಾಪ್ನಲ್ಲಿ ವೆನೆಜುವೆಲಾ, ಗ್ರೀನ್ಲ್ಯಾಂಡ್, ಕೆನಡಾವನ್ನ ಅಮೆರಿಕದ ಭಾಗ ಅಂತ ತೋರಿಸಲಾಗಿದೆ. ಎಐ ಬಳಸಿ ಮಾಡಿದ ಮ್ಯಾಪ್ ಅನ್ನು ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಬಗ್ಗೆ ಯುರೋಪಿಯನ್ ಯೂನಿಯನ್ ನಾಯಕರು ವಿರೋಧ ಮಾಡುತ್ತಾ ಇದ್ದಾರೆ. ಈ ಎಲ್ಲಾ ನಾಯಕರ ವಿರುದ್ಧ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರ ಬೆನ್ನಲ್ಲೇ ಮ್ಯಾಪ್ ರಿಲೀಸ್ ಮಾಡಲಾಗಿದೆ. ಟ್ರಂಪ್ ಹುಚ್ಚಾಟ ಕಂಡು ಕೆರಳಿದ ವಿಶ್ವ ನಾಯಕರು. ಅಮೆರಿಕ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇಶ, ಅತ್ಯಂತ ಬಲಿಷ್ಠ ಸೇನೆ ಹೊಂದಿರೋ ದೇಶ. ಆದ್ದರಿಂದ ನಮ್ಮನ್ನ ಯಾರೂ ಕೆಡಕೋದಿಲ್ಲ ಎಂಬ ಹುಬ್ಬ ಧೈರ್ಯದಿಂದ ಟ್ರಂಪ್ ಹುಚ್ಚಾಟ ಮಾಡುತ್ತಿದ್ದಾರೆ. ಅದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.